ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೆಂಗೆ ನಡ್ಕೊಂಬರ್ತಾಳೆ ನೋಡಿ. ನಮ್ಮ ಫ್ರೆಂಡ್ ಬೀಗ್ರೂಟ್ಗೆ ಹೋಗ್ಬೇಕಿತ್ತು ಅಂತೇಳಿ ಅಲ್ಲಿಗೆ ಬಸ್ಗೆ ಹೋಗೋಕ್ಕಾಗಲ್ಲ, ನಮಗಿನ್ನೂ ಅಡ್ರೆಸ್ ಏನೋ ಕ್ಲಿಯರಾಗಿ ಗೊತ್ತಿರಲಿಲ್ಲ ಅಂತೇಳಿ ಫ್ರೆಂಡ್ ಅಣ್ಣನ ಜೊತೆ ಬಂದ್ವಿ. ಆಮೇಲೆ ಫುಲ್ ರಶ್ ಇತ್ತು ಅಂತೇಳಿ ರಿಟರ್ನ್ ಹೋಗಿ ಮತ್ತೆ ಅಣ್ಣ ಗೊತ್ತು ಅವ್ರು ಬಿಡ್ತಾರೆ ಒಳಗಡೆ ಹೋಗಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತೇಳಿ ಕಳಿಸಿದ್ರು. ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ಅಂದರೆ ಬೇಗ ಹೋಗಿ ಆ ಥರ ಏನೂ ಇಲ್ಲ, ಕ್ಲೀನಾಗಿ ದೇವರೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಮತ್ತು ಇಲ್ಲ ಒಂದೆರಡು ದೇವರೆಲ್ಲ ಇತ್ತು ಉತ್ತ ಅಂತೇಳಿ ಅಲ್ಲೆಲ್ಲ ನೋಡಿಕೊಂಡು ಕೈಯೆಲ್ಲ ಮುಗಿದ್ಬಿಟ್ಟು ಆಮೇಲೆ ಚೌಟ್ರಿ ಹತ್ರ ಬಂದ್ವಿ. ಅಲ್ಲಿ ಬಂದಮೇಲೆ ಇವು ಅಣ್ಣನೂ ಬಿಡಲಿಲ್ಲ, ಮತ್ತೆ ಫೋಟೋಸು ಅದು ಇದು ಅಂತೆ. ಅವ್ರು ನಾನ್ ವೆಜ್ ತಿನ್ನಂಗಿಲ್ಲ ಅಂತೇಳಿ ಹೋದ್ರು. ಇವ್ರು ಗಂಡ ಹೆಂಡ್ತಿ ಫೋಟೋಶೂಟ್ ನೋಡಿ. ಜನ್ಮದ ಜೋಡಿ ಬನ್ನಿ. ಎಲ್ಲಿ ಬಂದರೂ ಇವಳು ಕಪಿ ಥರ ಆಡೋದು ಬಿಡಲ್ಲ. ಹಂಗೆ ಇವಳು ಅವಳ ತಂಗಿ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಓಡಾಡ್ಕೊಂಡಿದ್ಲು. ಇವಳು ನೋಡಿದರೆ ನಾನ್ ವೆಜ್ಜಲ್ಲಿ ಮಟನ್ ತಿನ್ನಲ್ಲ, ಬರೀ ಚಿಕನ್ ಮಾತ್ರ ತಿನ್ನೋದು. ಆಮೇಲೆ ನಾನು ಮಟನ್ ತಿನ್ನಲ್ಲ ಹಂಗೆ ಹಿಂಗೆ ಅಂತ ಆಡ್ತಾಯಿದ್ಲು, ನುಳ್ದಾಡ್ತಿದ್ಲು. ಆಮೇಲೆ ಚಿಕನ್ನು ಮತ್ತು ಗೀ ರೈಸ್ಗೆ ಚಿಕನ್ ರೋಸ್ಟ್ ಎಲ್ಲ ಹಾಕಿದ್ರು, ಅವಾಗ ಖುಷಿ ಪಡ್ಕೊಂಡು ತಿಂತಿದ್ಲು. 16 ಸಿಕ್ತಲ್ಲ ಅಂತೇಳಿ. ಮಟನ್ ತಿನ್ನು ಅಂದರೂ ತಿನ್ನಿಲ್ಲ ಅವಳು. ಆಮೇಲೆ ಚಿಕನ್ನು ಒಂದು ಸ್ವಲ್ಪ ಗ್ರೇವಿ ಇತ್ತಲ್ಲ, ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ನಾವು ರಿಸೆಪ್ಷನಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವರು ಹುಡುಗಿ ಅತ್ತೆ ಮಾವ ಅವರು ಕೂಡ ಅವತ್ತು ಆ ಆಂಟಿ ಮಾತಾಡ್ಸಿದ್ರು, ಇವತ್ತು ಅವ ಅಂಕಲ್ ಚೆನ್ನಾಗಿ ಮಾತಾಡ್ಸಿದ್ರು. ಒಳ್ಳೆ ಇಬ್ಬರು ಅವಳಿಗೆ ಅಡ್ಜಸ್ಟ್ ಆಗೋ ಥರ ಅವರೇ. ಆಮೇಲೆ ನಾವು ಅದೆಲ್ಲ ಮುಗಿಸ್ಕೊಂಬಂದ್ರೆ ಬಸ್ ಫುಲ್ ರಶ್ ಇತ್ತು. ಯಾಕಾದರೂ ಬಂದ್ವೋ ಅನ್ನಿಸ್ಬಿಡ್ತು, ಅಷ್ಟು ರಶ್ ಇತ್ತು. ಹತ್ಕೊಳಕ್ಕಾಗ್ದಲೇ ಕಷ್ಟಪಟ್ಟು ಹತ್ಕೊಂಡ್ವಿ. ಇಷ್ಟೇ ಗೈಸ್, ಮುಗೀತು ಮದುವೆ ಎಲ್ಲ, ಬೀಗ್ರೂಟ ಎಲ್ಲ ಮುಗೀತು. ನನ್ನ ಫ್ರೆಂಡ್ ಮದುವೆ ಮುಗ್ದೋಯ್ತು ಒಬ್ಳದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.